ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಗೆ ಇವತ್ತು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀನಿ, ಬರ್ತ್ಡೇ ಫಂಕ್ಷನ್ಗೆ. ಅದು ಮುಗಿಸ್ಕೊಂಡು ನನಗೊಂದು ಪ್ಲೇಸ್ಗೆ ಹೋಗಬೇಕು. ಯಾವ ಪ್ಲೇಸು ಅಂತ ನಾನು ಮೋಟೋ ಬ್ಲಾಗಲ್ಲಿ ಹೇಳ್ತೀನಿ. ನೆಕ್ಸ್ಟು ಇನ್ನೊಂದು ಬಂದು ಮೈಕ್ ಆರ್ಡ್ರ್ ಮಾಡಿದ್ದೆ. ಯಾವುದಂದರೆ ಇಲ್ಲಿ ಹಾಕೊಂಡು ಮಾತಾಡ್ತೀವಲ್ಲ, ಆ ಮೈಕ್ ಆರ್ಡ್ರ್ ಮಾಡಿದ್ದೆ. ಅದು ವಾಯ್ಸ್ ಕ್ವಾಲಿಟಿನೂ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ, ಮೋಟೋ ಬ್ಲಾಗರ್ ಸೆಟಪಲ್ಲಿ ಸಿಗ್ತೀನಿ. ಅಲ್ಲಿ ಮೈಕ್ ಎಲ್ಲೂ ಬಿದ್ದೋಗಂಗೆ ನೀಟಾಗಿ ನೋಡ್ಕೊಂಡು ಹೋಗ್ಬೇಕು ಗಾಡಿನ. ನನಗೆ ಬೇರೆ ಟೈಮ್ ಇಲ್ಲ, 8:30 ಬೇರೆ ನಮ್ಮ ಹುಡುಗರು ಕಾಯ್ತಿದ್ದಾರೆ. ಎಲ್ಲಿಗೆ ಹೋಯ್ತಾ ಇದೀವಿ ಅಂದ್ರೆ ದೇವಸ್ಥಾನ. ಅದೊಂದು ಡಿಜೆಗೆ ಕ್ಯಾಮ್ರಾಗೋಸ್ಕರ ನಾನು ತಗೊಂಡಿಲ್ಲ. ಇದು ಬಂದು ನಾನು ವ್ಲಾಗಿಂಗ್ಗೋಸ್ಕರ ನಾನು ಈ ಮೈಕ್ ತಗೊಂಡಿರೋದು. ಹೋದ್ ವ್ಲಾಗ್ ಅಂದ್ರೆ ರೀಸೆಂಟ್ ಆಗಿ ನಾನು ಧರ್ಮಸ್ಥಳ ಟ್ರಿಪ್ ಹೊಡೆದಿದ್ದೀನಲ್ಲ, ಆ ಧರ್ಮಸ್ಥಳ ಟ್ರಿಪ್ ಅಲ್ಲಿ ಬಂದು ಮೈಕೆ ಇರ್ಲಿಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಮೈಕ್ ಇಲ್ಲದ ಕಾರಣಕ್ಕೆ ನಾನು ಸುಮ್ನೆ ಮಾತಾಡೋದು, ನಮ್ಮ ಫ್ರೆಂಡ್ಸ್ ಮಾತಾಡೋದನ್ನು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ನಾನು ಅದೊಂದು ನೋಟಿಸ್ ಮಾಡಿದ್ದೆ. ಅವ್ರು ಬೇರೆ ನಮ್ಮ ಫ್ರೆಂಡ್ಸ್ ಬೇರೆ 9 ಗಂಟೆಗೆ ನೀನು ಬಸ್ ಸ್ಟಾಪ್ ಅಲ್ಲಿ ಇರ್ಬೇಕು ಅಂತ ಹೇಳೋರೆ. ನಾನು ಇಲ್ಲಿಂದ ಹೋಗಕ್ಕೆ 1 ಅವರ್ ಬೇಕು, ಅಲ್ಲಿಂದ ಬರಕ್ 1 ಅವರ್ ಮಿನಿಮಮ್. ಆದ್ರೆ ನಾನು 9:30ಗೆ ನಾನು ಇಲ್ಲಿ ರೀಚ್ ಆಗೋದು. ನೈಟ್ ಹೊತ್ತು ಮಾಡ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಾನು ಮಿಕ್ಕಿದ ಏನೇ ಇದ್ರು ನಾನು ಫಂಕ್ಷನ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಫಂಕ್ಷನ್ ಬಂದಾಯ್ತು. ಊಟ ಮಾಡ್ಬಿಟ್ಟು ನಾನು ಓಡ್ಬೇಕು ಬೇಗ. ಹಾಯ್ ಗೈಸ್, ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸಾರಿ, ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇಲ್ಲಿದೆ ಮೈಕ್ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೊಂದು ಸಪ್ರೇಟ್ ಒಂದು ವ್ಲಾಗ್ ಮಾಡ್ತೀನಿ ನಾನು. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದೇ ಇವಾಗ ಕಂಟಿನ್ಯೂಟಿ ವ್ಲಾಗು. ವೆಲ್ಕಮ್ ಟು HK ವ್ಲಾಗ್ಸ್. ಫ್ರೆಂಡ್ಸ್ ವೆಯ್ಟ್ ಮಾಡ್ತವ್ರೆ. ಅಲ್ಲಿ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಯಾವ ದೇವಸ್ಥಾನ ಅಂತ ನಾನು ಅಲ್ಲಿ ಹೋಗಿ. ಓಕೆ, ಬಾಯ್. ಬಂದಾಯ್ತು. ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು. ಕನ್ನಡದಲ್ಲಿ ಕನ್ನಡಕ್ಕೆ ಒಂದನ್ನು ಒತ್ತಿ. ಕನ್ನಡಕ್ಕೆ ಒಂದನ್ನು ಒತ್ತಿ. ಕೆಲ್ಸಿಲ್ಲ ಅಂದ್ರೆ ಪಕ್ಕದಲ್ಲಿ ಒತ್ತಿ. ಇಂಗ್ಲಿಷ್ಗಾಗಿ 3 ಒತ್ತಿ. ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ ಹೋಗ್ಬೇಕು. ಸ್ಯಾಟಲೈಟ್ ಬಸ್ ಸ್ಟಾಪ್ ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಸ್ಟಾರ್ಟ್ ಮಾಡಿದೀವಿ. ಉದ್ದಕ್ಕಿದಾನಲ್ಲ, ಅವ್ನ ಮನೆಯಿಂದಾನೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ. BMTC ಬಸ್ ಆಯ್ತು. ಸ್ಯಾಟಲೈಟ್ ಹೋಗ್ತಿದೀವಿ. ಸ್ಯಾಟಲೈಟ್ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್. ಕ್ಯಾಶಿಯರ್ ಬೇಗ ಕೊಡು. ಕ್ಯಾಶಿಯರ್ ಅಂಡ್ ಲಗೇಜ್ ಹೊಡ್ರು. ಕ್ಯಾಶಿಯರ್ ಲಗೇಜ್ ಹೊಡ್ರು ಅವನೇ. ಓಕೆ ಗೈಸ್, ನಾನು ಸ್ಯಾಟಲೈಟ್ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಬಸ್ ಆಯ್ತು. ರೀಸೆಂಟ್ ಮಂತ್ ಬಿಫೋರ್ ನಾನು ಇವನೇನ್ ಮಾಡ್ದ ಗೊತ್ತಾ, ಶೂ ಹಾಕವನೆ, ಫೋನ್ ಅಲ್ಲೇ ಬಿಟ್ಬಿಡವನೆ, ಅರ್ಧ ದೂರ ಬಂದು ಹೋಗವಂತೀರಿ. ಅವ್ರಿಗೆ ಗೊತ್ತು ನಾನು ಎಲ್ಲಿಗೆ ಹೋಗಿದೆ ಅಂತ. ಅವ್ರು ನೋಡೋರೆ. ಹೇಳ್ಬೇಕೆಲ್ಲ. 1 ಅವರ್ ಏನಕ್ಕೆ ಲೇಟ್ ಮಾಡಿದೆ ಅಂತ ಅವ್ರಿಗೆ ಗೊತ್ತು. ಅದೆಲ್ಲ ಗೊತ್ತಿಲ್ಲ. ಮೈಸೂರು ರಸ್ತೆ ಬಸ್ ನಿಲ್ದಾಣ. ಮೈಸೂರು ರಸ್ತೆ ಬಸ್ ನಿಲ್ದಾಣ. ಇವಾಗ ಯಾವ ಬಸ್ ಹತ್ಬೇಕಂತ ಗೊತ್ತಿಲ್ಲ. ತಿರುವನಂತಪುರಕ್ಕೆ ಎಲ್ಲಿ ಹೋಯ್ತದೆ? ಊಟ ಮಾಡಿಲ್ಲ. ಈ ನನ್ನ ಮಕ್ಕಳು ಊಟ ನಾನು ಊಟ ಮಾಡಿಲ್ಲ. ಯಾವ ಬಸ್ ಅಂತ ನೋಡ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ.
ನಿನ್ಗೇನು ಕೊಡ್ಬೇಕು ಕುತ್ಕೋ ಸೆಂಟ್ರಲ್ ಕುತ್ಕೋ ನೀನ್ ಸಣ್ಣಗಿದ್ಯಾ ಸೆಂಟ್ರಲ್ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ಅಕ್ಕಪಕ್ಕ ಬಾಡಿ ಬಿಲ್ಡರ್ ತರ ನಿನಗೆ ಸಪೋರ್ಟ್ ಇದಾರೆ ಇವಾಗ ಊಟ ತಿನ್ಬೇಕು ಇಲ್ಲಿ ಊಟ 10 ನಿಮಿಷದಲ್ಲಿ ಎತ್ತಾರಂತೆ ಸ್ನಾಕ್ಸ್ ತಗೋ ಸ್ನಾಕ್ಸ್ ತಿನ್ನ ಅಲ್ಲಿ ಸ್ನಾಕ್ಸ್ ತಗೋ ಅಲ್ಲಿ ಇನ್ನೊಂದ್ 2 ಅವರ್ ನಡೆಸ್ತಾರ ಸ್ನಾಕ್ಸ್ ಸರಿ ಎಡ ಹೆಚ್ಚಿನ ಹೊರ போயிட்டோம் சீக்கிரமா ಇಲ್ಲ ಸ್ನಾಕ್ಸ್ ಆಯ್ತು ನಂದು ಹಾ ಇನ್ನೇನು ಮತ್ತೆ ಏನೋ ಸ್ನಾಕ್ಸ್ ತಗೋಬೇಕು ಸ್ನಾಕ್ಸ್ ತಗೋಬೇಕು ಹಿಂದೆ ఏదో ఉన్న రేట్ పసి దానికి అది తీసుకోవాలి తోర్సదా అక్కడ ಹೋಗೋದಾ ఇక్కడ ಹೋಗೋಣ అక్కడ ಹೋಗೋದಾ ఇక్కడ ಹೋಗೋಣ ಸರಿ ಬಾ ಹಿಂಗ ಬಾ ಹೇಳೋದು ಬಸ್ ನಂಬರ್ ನೋಡ್ಕೊಂಡ್ ಬರೋ ಅಂತ ಸ್ಟುಪಿಡ್ ಇದೆ ಇದೇ ಬಸ್ಸು ಹೋಯ್ತಾ ಇರೋದು ಎಲ್ಲ ಮುಂದೆ ಹೋಯ್ತಾವ ನೋಡ್ಕೊಂಡು ಹತ್ತಿರ ಬಸ್ಸು ಸ್ಟಾರ್ಟ್ ಆವಾಗ ಮಾಡ್ತೀನಿ ಸ್ನಾಕ್ಸ್ ತಿನ್ಬಿಟ್ಟು ಗೊತ್ತಿಲ್ಲ ಎಲ್ಲ ಮುಂದೆ ಹೋಯ್ತಾನೆ ಇದೆ ಅಲ್ಲಿ ಹೋಯ್ತಾನೆ ಬಸ್ ಅಲ್ಲೈತೆ ಅಂತ ಬಿಟ್ಬಿಟ್ಟ ಆ ಬಸ್ ಅಂತ ಹೇಳ್ಬಿಟ್ಟ ಇದ್ರಲ್ಲಿ ಸ್ನಾಕ್ಸ್ ತಿನ್ಬಿಟ್ಟು ಟಿಕೆಟ್ ಇಸ್ಕೋಬೇಕು ಟಿಕೆಟ್ ಇಸ್ಕೊತಾ ಇದೀವಿ ಎಷ್ಟು ಏನು ಅಂತ ನಾನು ಹೇಳ್ತೀನಿ ಟಿಕೆಟ್ ಇಸ್ಕೊಂಡಾಯ್ತು ಒಬ್ರಿಗೆ 222 ಟೋಟಲ್ ಆಗಿ ನಾವು 3 ಜನ ಬಂದಿರೋದು ಲಕ್ಕಿ ನಂಬರ್ 666 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ ಜರ್ನಿನ ಲೆಟ್ಸ್ ಗೋ ಟು ತಿರುವಣ್ಣಾಮಲೈ ಓಕೆ ಗೈಸ್ ಎಲ್ಲಾದ್ರೂ ಸ್ಟಾಪ್ ಮಾಡಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೀನ್ ಮುಖ ಜಾಸ್ತಿ ಹತ್ರ ಕನ್ಸ್ಬೇಡ ದೂರ ಹೋಗು ಅಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿಂದ ವಾಕ್ ಮಾಡ್ಕೊಂಡು ಈ ಸೈಡ್ ಬಂದು ಇಲ್ಲಿಂದ ಹೋಗ್ಬೇಕು ಅಲ್ಲಿ ನಮ್ಮ ಫ್ರೆಂಡ್ಸ್ ಹೋಯ್ತವ್ರೆ ಸ್ವಲ್ಪ ಬೆಳಕು ಬಂದಾಗ ನಾನು ದೂರ ಮಾಡ್ತೀನಿ ದೂರ ಹೋಗ್ತಿದ್ದೀವಿ ಸೊ ಒಂದು ಟೀ ಬ್ರೇಕ್ ಹಾಕೊಂಡಿದ್ದೀವಿ ಆಮೇಲೆ ಸಿಕ್ಕಿದ್ರು ಆಯ್ತು ಇನ್ನು 900 ಮೀಟರ್ಸ್ ಇದೆ ಒಂದು ಟೀ ಬ್ರೇಕ್ ತಗೊಂಡಿದ್ವಿ ಟೀ ಬ್ರೇಕ್ ತಗೊಂಡು ಅಲ್ಲಿ ಹೋಗಿ ದೀಪ ಕರ್ಪೂರ ಹಚ್ಚಿದ್ರು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಾನು ಅಲ್ಲಿ ಸಿಗ್ತೀನಿ வெளியே அவுட் வந்து பேர் கொடுத்துருக்கோம் நீங்க அப்படியே சாமி பார்த்து அப்படி ஞாபகம் சொல்றேன் ಹಾಯ್ ಗೈಸ್ ಇಲ್ಲೊಂದು ವಿಷಯ ನೋಡಿದ್ವಿ ಸೊ ಏನಂದ್ರೆ ನೀವು ನೋಡ್ರಿ ಅಲ್ಲಿ ಝೂಮ್ ಹಾಕೋ ಝೂಮ್ ಪ್ಲಸ್ ಸಿಂಬಲ್ ಕ್ಲೀನಾಗಿ ಕಾಣಿಸ್ತಿಲ್ಲ ಫೋಟೋ ಹೊಡಿ ಅಲ್ಲಿ ಸೊ ಇಲ್ಲಿ ನೋಡಿದ್ರೆ 1 ಕಿಲೋಮೀಟರ್ ಅಷ್ಟೇ ಇರೋದು ಚರ್ಚ್ ಇದೆ ಸೊ 1 ಕಿಲೋಮೀಟರ್ ಆದ್ಮೇಲೆ ದೇವಸ್ಥಾನ ಇದೆ ಸೊ ಇದೇ ನಮ್ದು ಹ್ಯುಮ್ಯಾನಿಟಿ ಸೊ ಇಲ್ಲಿ ನೋಡ್ಬೇಕು ನೀವು ನಿಮ್ ಫೋಟೋ ಹಾಕ್ತೀನಿ ನಾವು ಫೋಟೋ ಅದು ನೋಡ್ತೇವೆ ನಾನು ಡೈರೆಕ್ಟ್ ಆಗಿ ಅಲ್ಲಿ ದೀಪ ದೀಪ ಹಚ್ಚುವಾಗ ಅಲ್ಲಿಂದ ಶೂಟ್ ಕಂಟಿನ್ಯೂ ಮಾಡ್ತೀವಿ ಓಕೆ ಇವನೇ ಹೇಳ್ಬಿಡ್ತಾನೆ ಇವನೇ ನಾನೇ ಲಾಗರ್ ಓಕೆನಾ ಅಕೌಂಟ್ ಮಾತ್ರ ಇವ್ರದೇ ಅಕೌಂಟ್ ನಂದು ಇವನೇ ಸ್ಟಾರ್ಟ್ ಮಾಡ್ತಾನೆ ಇವನೇ ಎಂಡ್ ಮಾಡ್ತಾನೆ ಇದೆ ಟೋಕನ್ ಇಸ್ಕೊಂಡಿರೋದು ಟೋಕನ್ ತಗೊಂಡಿದ್ದೀವಿ ನೋಡ ಎಷ್ಟಾಯ್ತು 60 ಅಷ್ಟೇ ಇದ್ದೀವಿ ಲಾಡ್ಜು ಸೊ ಇಲ್ಲಿ ಬಂದು ಸ್ಟೇ ಎಲ್ಲ ಬಂದು 100 ಇಂದ ಸ್ಟಾರ್ಟ್ ಆಗುತ್ತೆ ಸೊ ಬರೀ ಬಾತ್ ಮಾಡ್ಬೇಕಂದ್ರೆ 100 ರೂಪೀಸ್ ಸೊ ರೂಮ್ ಬೇಕಂದ್ರೆ 250 ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ರಾಜಗೋಪಾಲ್ ಹೋಗ್ಬೇಕು ರಾಜಗೋಪುರಂ